ಇಲ್ಲಿ ಗೊತ್ತಿದ್ರೂ ಕೂಡ ಮಾಡಿರುವಂತ ಎಡವಟ್ಟು ಯಾರದ್ದು? ಪೊಲೀಸರದ್ದ? ಇದೇ ಫಸ್ಟ್ ಅನುಮಾನ ಹುಡ್ತಾ ಇರೋದು. ಬಜ್ಪೇಟ್ ಠಾಣೆಯ ರಶೀದ್ಗೆ ಹತ್ಯೆಯ ಮಾಹಿತಿ ಸಿಕ್ಕಿತ್ತ? ಹತ್ಯೆಗೂ 3 ದಿನ ಹಿಂದೆ ಸುಹಾಸ್ಗೆ ರಶೀದ್ ಸೂಚನೆಯನ್ನ ಕೊಡ್ತಾರಂತೆ. ಆತ್ಮರಕ್ಷಣೆಗೆ ಶಸ್ತ್ರಾಸ್ತ್ರಗಳು ಇದ್ದಿದ್ರೆ ಸುಹಾಸ್ ಬದುಕ್ತಾ ಇದ್ದ. ಸುಹಾಸ್ ಹತ್ಯೆಯ ಹಿಂದೆ ರಶೀದ್ ಕೈವಾಡ ಶಂಕೆ ಈಗ. ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಿದೆ ಇದಕ್ಕೆ ಸಾಕ್ಷಿಗಳು? ಅಥವಾ ಸುಮ್ಮನೆ ಹೇಳಿದ್ರಾ? ಅಥವಾ ಶಸ್ತ್ರಾಸ್ತ್ರಗಳನ್ನ ಸುಹಾಸ್ ಯಾವುದು ಇಟ್ಕೊಳ್ಬಾರ್ದು ಅಂತ ಏನಾದರೂ ಪೊಲೀಸರು ಕಂಡೀಷನ್ ಹಾಕಿದ್ರಾ? ಕೇಳಿಸ್ಕೊಳ್ಳಿ. ಅಲ್ಲಿ ಅಶ್ರಫ್ನ ಯಾವುದು ಘಟನೆ ಆಯಿತು, ಸಾವು ಏನು ಘಟನೆ ಆಯಿತು, ಅದೇ ದಿವಸ ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಹೆಡ್ ಕಾನ್ಸ್ಟೇಬಲ್ ರಶೀದ್ ಸುಹಾಸನ್ನು ಕರೆದು ಅವನಿಗೆ ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ, ಬೆದರಿಕೆಯನ್ನು ಹಾಕಿದ್ದಾರೆ. ನಿನ್ನ ವಾಹನದಲ್ಲಿದ್ದಂಥ ಯಾವುದೆಲ್ಲ ಶಸ್ತ್ರಾಸ್ತ್ರಗಳಿದೆ ಅದನ್ನು ನೀನು ತಗೊಂಡು ಬರಬಾರ್ದು, ವಾಹನದಲ್ಲಿ ಯುವಕರನ್ನು ಕರ್ಕೊಂಡು ಬರಬಾರ್ದು, ನೀನು ಆಚೆ ಈಚೆ ಹೋಗಬಾರ್ದು ಅಂತ ಎಂಬಂತಹ ಒಂದು ಎಚ್ಚರಿಕೆಯನ್ನು ಅವತ್ತು ಕೊಟ್ಟಿದ್ದಾನೆ. ನಮಗೆ ಅನಿಸ್ತಾ ಇದೆ 3 ದಿವಸದ ಹಿಂದೆ ಯಾಕೆ ಇದನ್ನು ಹೇಳಬೇಕಿತ್ತು? 3-4 ದಿವಸದ ಹಿಂದೆ ಅಂದರೆ ರಶೀದ್ಗೆ ಈ ಘಟನೆ ಆಗುವುದು ಗೊತ್ತಿತ್ತಾ? ಈಗ ನನಗೆ ಮಾಹಿತಿ ಬಂದ ಪ್ರಕಾರ ಸುಮಾರು 2-3 ತಿಂಗಳ ಹಿಂದೆ ಇವನ ಹಿಂದೆ ಬಿದ್ದಿದ್ದಾರೆ, ಸುಹಾಸ್ ಶೆಟ್ಟಿಯ ಹಿಂದೆ. ಇಷ್ಟೊಂದು ಅವನ ಹಿಂದೆ ಬರಬೇಕಾದ್ರೆ ಈ ಕುಡುಪು ಘಟನೆ ಆದಂಥ ಸಂದರ್ಭದಲ್ಲಿ ಇವನನ್ನು ಕರೆದು ಎಚ್ಚರಿಕೆ ಕೊಡುವಂಥ ಅಗತ್ಯ ಏನಿತ್ತು? ಅವನು ತನ್ನ ಆತ್ಮರಕ್ಷಣೆಗೆ ಇಟ್ಟಿದ್ದ. ಅದೇನಾದರೂ ಇವತ್ತು ಇರ್ದಿದ್ದರೆ ಇವತ್ತು ಸುಹಾಸ್ ಬದುಕುಳಿತಾ ಇದ್ದ. ಅದಕ್ಕೋಸ್ಕರ ನಮಗೆ ಇದರ ಹಿಂದೆ ರಶೀದ್ ಪೊಲೀಸರ ಕೈವಾಡ ಇದೆ ಎಂಬಂತಹ. ಬಜ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇದ್ದಾನೆ ರಶೀದ್ ಅಂತ, ಬಂಧನ ಮಾಡಿ. ನಮ್ಮ ಆರೋಪ ಇದೆ ಅವನೇ ಕುಮ್ಮಕ್ಕು ಕೊಟ್ಟ. ಅವನಿಗೆ ಗೊತ್ತಿತ್ತು ಈ ಅಪರಾಧಿಗಳು ಬಂದಿದ್ದಾರೆ, ಉಳ್ಕೊಂಡಿದ್ದಾರೆ, ಓಡಾಡ್ತಿದ್ದಾರೆ ಅಂತ ಗೊತ್ತಿತ್ತು ಅಂತ ರಶೀದ್ಗೆ ಗೊತ್ತಿತ್ತು. ಅವನ ಮಂಪರು ಪರೀಕ್ಷೆ ಆಗಬೇಕು. ರಶೀದ್ ಅವನ ಮಂಪರು ಪರೀಕ್ಷೆ ಆಗಬೇಕು. ತಕ್ಷಣ ಅವನನ್ನು ಬಂಧನ ಮಾಡಿ ನಿಮಗೆ ಶಕ್ತಿ ಇದ್ರೆ. ಖಾದರ್ ಮತ್ತು ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯನವರೇ ನಿಜವಾಗ್ಲೂ ಈ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು ಅಂತ ಇದ್ರೆ ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ ಅವರನ್ನು ನೀವು ಕೈ ಬಿಡಬೇಕು ಮಂತ್ರಿಮಂಡಲದಿಂದ. ಖಾದರ್ ಅವರಿಗೆ ಆ ಪೀಠದಲ್ಲಿ ಕೂರಕ್ಕೆ ತಲೆ ಮೇಲೆ ಸಿಂಹ ಇರುವಂತ, ಭಾರತದ ಸಿಂಬಲ್ ಇರುವಂತ, ಅದರ ಕೆಳಗೆ ಕೂತ್ಕೊಳ್ಳೋಕ್ಕೆ ಅವರಿಗೆ ನೈತಿಕತೆ ಇಲ್ಲ.